ಎಲ್ಲರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಪ್ರಸ್ತುತಿ ಭಾಗೀರಥಿ ಹೆಗಡೆ. ಎಳೆಯರ ರಾಮಾಯಣ ಅಧ್ಯಾಯ 3 ಸುಗ್ರೀವ ಸ್ನೇಹ ಭಾಗ 34. ಹನುಮಂತನಿಂದ ಸಮುದ್ರ ಲಂಘನ. ವಾನರರು ಬೆಟ್ಟಗಳನ್ನು ಹತ್ತಿದರು. ಬಂಡೆಗಳನ್ನು ತಳ್ಳಿ ಕಂದಕಗಳಿವೆಯೋ ಎಂದು ಪರೀಕ್ಷಿಸಿದರು. ಪರ್ವತಗಳ ತುಟ್ಟ ತುದಿಯನ್ನೇರಿ ಸುತ್ತಲೂ ದಿಟ್ಟಿಸಿದರು. ಎಲ್ಲಿಯೂ ಸೀತೆಯ ಪತ್ತೆಯೇ ಇಲ್ಲ. ಬೇರೆ ಬೇರೆ ಊರುಗಳಿಗೆ, ರಾಜ್ಯಗಳಿಗೆ ಹೋದರು. ಅಲ್ಲಿಗೆ ಹೊಸಬರು ಬಂದಿರುವರೇ ಎಂದು ವಿಚಾರಿಸಿದರು. ಹೊಸಬರ ಗುಂಪಿನಲ್ಲಿ ಸೀತೆ ಇರುವಳೇ ಎಂದು ಹುಡುಕಿದರು. ಎಲ್ಲ ಊರುಗಳನ್ನು, ಊರಿನ ಪ್ರತಿಯೊಂದು ಮನೆಯನ್ನು ಶೋಧಿಸಿದರು. ಆದರೆ ಸೀತಾದೇವಿ ಮಾತ್ರ ಸಿಗಲಿಲ್ಲ. ಎಲ್ಲರೂ ನಿರಾಶರಾದರು. ಎಲ್ಲ ಭಾಗಗಳನ್ನು ಹುಡುಕಿಯಾಯಿತು. ಆದರೆ ಸೀತೆ ಸಿಗಲಿಲ್ಲವಲ್ಲ ಎಂದು ದುಃಖವಾಯಿತು. ದಕ್ಷಿಣ ಭಾಗಕ್ಕೆ ಹೋಗಿದ್ದ ಸೇನೆಯನ್ನು ಬಿಟ್ಟು ಉಳಿದೆಲ್ಲ ವಾನರ ಸೇನೆಗಳು ನಿರಾಶೆಯಿಂದ ಕಿಷ್ಕಿಂಧೆಗೆ ಹಿಂದಿರುಗಿದವು. ಅತ್ತ ಹನುಮಂತ, ಅಂಗದ, ತಾರ ಮುಂತಾದ ವಾನರರು ದಕ್ಷಿಣ ದಿಕ್ಕಿನಲ್ಲಿ ಹುಡುಕಾಡಿದರು. ವಿಂಧ್ಯ ಪರ್ವತದಲ್ಲಿದ್ದ ಕಾಡುಗಳಲ್ಲಿ, ಗುಹೆಗಳಲ್ಲಿ ಸೀತೆಯನ್ನು ಅರಸತೊಡಗಿದರು. ಬೆಟ್ಟ ಗುಡ್ಡಗಳನ್ನೂ ಸರೋವರವನ್ನೂ ತಡಕಾಡಿದರು. ಆದರೆ ಸೀತೆ ಸಿಗಲಿಲ್ಲ. ಹೀಗೆಯೇ ಅವರು ಹುಡುಕುತ್ತಾ ಹುಡುಕುತ್ತಾ ಒಂದು ದೊಡ್ಡ ಅರಣ್ಯಕ್ಕೆ ಬಂದರು. ಆಶ್ಚರ್ಯವೆಂದರೆ ಅಲ್ಲಿದ್ದ ಮರಗಿಡಗಳಲ್ಲಿ, ಎಲೆಗಳಲ್ಲಿ ಹಣ್ಣು ಹೂಗಳಾಗಲಿ ಇರಲೇ ಇಲ್ಲ. ಎಲ್ಲವೂ ಬೋಳು ಬೋಳಾಗಿದ್ದವು. ಆ ಕಾಡಿನಲ್ಲಿ ಪಕ್ಷಿಗಳು, ಪ್ರಾಣಿಗಳೂ ಸಹ ಇರಲಿಲ್ಲ. ಸಂಪೂರ್ಣವಾಗಿ ನಿರ್ಜೀವವಾಗಿತ್ತು. ಅಲ್ಲಿದ್ದ ಸರೋವರಗಳಲ್ಲಿ ನೀರೇ ಇರಲಿಲ್ಲ. ಎಲ್ಲವೂ ಬತ್ತಿ ಹೋಗಿದ್ದವು. ವಾನರರು ಈ ಅರಣ್ಯವನ್ನು ನೋಡಿ ಅಚ್ಚರಿಗೊಂಡರು. ಇದೇಕೆ ಹೀಗೆ ಎಂದುಕೊಂಡರು. ಸೀತೆ ಎಲ್ಲೆಲ್ಲಾದರೂ ಇರಬಹುದೇ ಎಂದು ಹುಡುಕಿದರು. ಹಿಂದೆ ಆ ಕಾಡಿನಲ್ಲಿ ಒಬ್ಬ ಮಹಾಮುನಿ ಇದ್ದ. ಅವನು ಮಹಾಕೋಪಿಷ್ಟ. ಒಮ್ಮೆ ಅವನ ಮಗ ಅರಣ್ಯದಲ್ಲಿ ತಪ್ಪಿಸಿಕೊಂಡ. ಮುನಿಗೆ ಬಹಳ ದುಃಖವಾಯಿತು. ಮಗ ಸತ್ತು ಹೋದನೇನೋ ಎಂದು ಗಾಬರಿಗೊಂಡ. ಆ ಅರಣ್ಯದ ಮೇಲೆ ಕೋಪಿಸಿಕೊಂಡ. ಈ ಅರಣ್ಯಗಳು, ಇಲ್ಲಿರುವ ಮರಗಿಡಗಳು ಒಣಗಿ ಹೋಗಲಿ, ಸರೋವರಗಳು ಬತ್ತಿ ಹೋಗಲಿ, ಇಲ್ಲಿ ಪ್ರಾಣಿಗಳು ವಾಸಿಸದೇ ಇರಲಿ ಎಂದು ಶಾಪ ಕೊಟ್ಟ. ಅಂದಿನಿಂದ ಆ ಅರಣ್ಯ ನಿರ್ಜನವಾಗಿತ್ತು, ಭೀಕರವಾಗಿತ್ತು. ವಾನರರು ಸೀತೆಯನ್ನು ಹುಡುಕುತ್ತಾ ಒಂದು ಗುಹೆಯನ್ನು ಪ್ರವೇಶಿಸಿದರು. ಅಲ್ಲಿ ಒಬ್ಬ ರಾಕ್ಷಸನಿದ್ದ. ಅವನೇ ಸೀತೆಯನ್ನು ಅಪಹರಿಸಿರಬೇಕು ಎಂದು ಯೋಚಿಸಿ ಅವನನ್ನು ಕೊಂದರು. ಆದರೆ ಸೀತೆ ಮಾತ್ರ ಸಿಗಲಿಲ್ಲ. ವಾನರರಿಗೆ ಯೋಚನೆಯಾಯಿತು. ಅವರೆಲ್ಲ ಒಂದು ಕಡೆ ಕುಳಿತುಕೊಂಡಿರಲು ಶ್ರೀರಾಮನಿಗೆ ಸೀತಾದೇವಿಯನ್ನು ಕಂಡುಬರುತ್ತೇವೆ ಎಂದು ಮಾತು ಕೊಟ್ಟಿದ್ದೇವೆ. ಆದರೆ ಸೀತೆಯೇ ಕಾಣುತ್ತಿಲ್ಲವಲ್ಲ. ಕೊಟ್ಟ ಮಾತನ್ನು ಉಳಿಸುವುದು ಹೇಗೆ ಎಂದು ಯೋಚಿಸಿದರು. ಇರಲಿ, ಧೈರ್ಯ ಕೆಡುವುದು ಬೇಡ ಎಂದು ಮತ್ತೊಮ್ಮೆ ಹುಡುಕಾಟ ಪ್ರಾರಂಭಿಸಿದರು. ವಿಂಧ್ಯ ಪರ್ವತದ ತುಟ್ಟ ತುದಿಯನ್ನು ಮುಟ್ಟಿದರು. ಅಲ್ಲಿಂದ ಆಚೆಯೂ ಹೋದರು. ಅನೇಕ ಅರಣ್ಯಗಳನ್ನು, ಬೆಟ್ಟದ ತಪ್ಪಲುಗಳನ್ನು ಹಾದು ಹೋದರು. ಸೀತೆ ಮಾತ್ರ ದೊರಕಲೇ ಇಲ್ಲ. ಅವರೆಲ್ಲ ಬಹಳ ದಣಿದಿದ್ದರು. ವಿಶ್ರಮಿಸಿಕೊಳ್ಳಲೆಂದು ಒಂದು ಕಡೆ ಕುಳಿತುಕೊಂಡರು. ಆಗ ಅಲ್ಲಿಗೆ ಒಂದು ದೊಡ್ಡ ಹದ್ದು ಬಂದಿತ್ತು. ಅದರ ಹೆಸರು ಸಂಪಾತಿ. ಅದು ಪಕ್ಷಿಗಳ ರಾಜ, ಜಟಾಯುವಿನ ಅಣ್ಣ. ಸಂಪಾತಿಯ 2 ರೆಕ್ಕೆಗಳು ಸುಟ್ಟು ಹೋಗಿದ್ದವು. ಸಂಪಾತಿಯು ನೆಲದ ಮೇಲೆ ಕುಳಿತಿದ್ದ ವಾನರನನ್ನು ನೋಡಿತ್ತು. ಅವರನ್ನು ತಿನ್ನಬೇಕೆಂದು ವೇಗವಾಗಿ ಬಂದಿತ್ತು. ಸಂಪಾತಿಯನ್ನು ನೋಡಿ ಅಂಗದನು ಭಯದಿಂದ, ಹನುಮಂತ, ಅಗೋ ನೋಡು, ದೊಡ್ಡದೊಂದು ಹದ್ದು ನಮ್ಮ ಕಡೆ ಬರುತ್ತಿದೆ. ಅದು ನಮ್ಮನ್ನು ಕುಕ್ಕಿ ಕೊಂದು ತಿನ್ನುವಂತೆ ತೋರುತ್ತದೆ. ಹಿಂದೆ ಈ ರೀತಿಯ ಇನ್ನೊಂದು ಪಕ್ಷಿ ಜಟಾಯು ಶ್ರೀರಾಮನಿಗೆ ಎಷ್ಟು ಸಹಾಯ ಮಾಡಿತ್ತು. ರಾವಣನೊಡನೆ ಹೋರಾಡಿ ತನ್ನ ಪ್ರಾಣವನ್ನೇ ಬಲಿ ಕೊಟ್ಟಿತ್ತು. ಆದರೆ ಈ ಗೃಧ್ರ ರಾಜ ನಮ್ಮನ್ನೇ ಕೊಲ್ಲುವಂತೆ ಕಾಣುತ್ತದೆ. ನಾವೆಲ್ಲ ನಮ್ಮ ದೈವವನ್ನು ಸ್ಮರಿಸೋಣ. ನಮ್ಮ ಕೊನೆ ಗಳಿಗೆಯು ಸಮೀಪಿಸಿತು ಎಂದನು. ಸಂಪಾತಿಗೆ ಅಂಗದನ ಮಾತು ಕೇಳಿಸಿತು. ಇದೇನು, ಇವರು ಇಷ್ಟು ದುಃಖದಿಂದ ಇದ್ದಾರೆ. ನನ್ನ ತಮ್ಮ ಜಟಾಯುವಿನ ಹೆಸರನ್ನು ಹೇಳುತ್ತಿದ್ದಾರಲ್ಲ. ಜಟಾಯು ಸತ್ತು ಹೋದನೇ? ಛೇ ಛೇ, ಇರಲಾರದು.
ಇವರನ್ನೇ ವಿಚಾರಿಸುವ ಎಂದುಕೊಂಡು, ಅಯ್ಯ ವಾನರರೇ, ನೀವು ಯಾರು? ಎಲ್ಲಿಂದ ಬಂದಿರಿ? ನನ್ನ ತಮ್ಮ ಜಟಾಯುವಿಗೆ ಏನಾಯಿತು? ಎಲ್ಲ ವಿಷಯವನ್ನು ತಿಳಿಸಿ. ಹೆದರಬೇಡಿ, ನಾನು ನಿಮಗೆ ತೊಂದರೆ ಕೊಡುವುದಿಲ್ಲ ಎಂದು ಹೇಳಿದನು. ಆಗ ಅಂಗದನು ಶ್ರೀರಾಮನ ವಿಷಯವನ್ನು, ಅವನ ವನವಾಸ, ಸೀತೆಯ ಅಪಹರಣ, ಜಟಾಯು ರಾವಣರ ಯುದ್ಧದಲ್ಲಿ ಜಟಾಯು ಮರಣ ಹೊಂದಿದ್ದು, ತಾವು ಸೀತೆಯನ್ನು ಹುಡುಕಿಕೊಂಡು ಹೊರಟಿದ್ದು ಎಲ್ಲ ಸಂಗತಿಯನ್ನು ತಿಳಿಸಿದನು. ಸಂಪಾತಿಗೆ ತನ್ನ ತಮ್ಮ ಜಟಾಯುವು ಮರಣ ಹೊಂದಿದ ವಿಷಯ ತಿಳಿದು ಅತ್ಯಂತ ದುಃಖವಾಯಿತು. ರಾವಣನ ಮೇಲೆ ಅಸಾಧ್ಯವಾದ ಕೋಪ ಬಂತು. ಅವನು, ಅಯ್ಯ ವಾನರರೇ, ನೀವು ಸೀತೆಯನ್ನು ಹುಡುಕುತ್ತೀರಿ. ಆಕೆಯನ್ನು ರಾವಣನು ಕದ್ದೊಯ್ದನಲ್ಲವೇ? ರಾವಣನು ಲಂಕಾದೇಶದ ದೊರೆ. ಲಂಕೆಯು ದೊಡ್ಡ ದ್ವೀಪ, ಸುತ್ತಲೂ ಸಮುದ್ರದಿಂದ ಆವರಿಸಲ್ಪಟ್ಟಿದೆ. ಈ ಸಮುದ್ರದಲ್ಲಿ ದಕ್ಷಿಣ ತೀರಕ್ಕೆ ಹೋದರೆ ಲಂಕಾದ್ವೀಪವು ಸಿಗುತ್ತದೆ. ನೀವು ಲಂಕೆಗೆ ಹೋಗಿ ರಾವಣನನ್ನು ಕೊಂದು ಬನ್ನಿ. ಸೀತಾದೇವಿಯನ್ನು ಸೆರೆಯಿಂದ ಬಿಡಿಸಿ, ನಿಮಗೆ ಮಂಗಳವಾಗಲಿ ಎಂದನು. ಆಗ ಅಂಗದನು, ಸಂಪಾತಿ, ನೀನು ನಿನ್ನ ವಿಷಯವನ್ನು ತಿಳಿಸಲಿಲ್ಲವಲ್ಲ. ನಿನ್ನ ರೆಕ್ಕೆಗಳು ಹೇಗೆ ಸುಟ್ಟು ಹೋದವು? ನೀನು ಇಲ್ಲಿಗೇಕೆ ಬಂದೆ ಎಂದು ಕೇಳಿದನು. ಸಂಪಾತಿಯು, ಹಿಂದೆ ನಾನು ನನ್ನ ತಮ್ಮ ಜಟಾಯುವು ಸೂರ್ಯನ ಜೊತೆಯಲ್ಲಿಯೇ ಪೂರ್ವದಿಂದ ಪಶ್ಚಿಮಕ್ಕೆ ಹಾರಬೇಕೆಂದು ಆಸೆಪಟ್ಟೆವು. ಹಾಗೆಯೇ ಹಾರಿದೆವು. ಮಧ್ಯದಲ್ಲಿ ಜಟಾಯುವಿಗೆ ಆಯಾಸವಾಯಿತು. ಅವನು ಕೆಳಗೆ ಬೀಳತೊಡಗಿದನು. ನಾನು ಅವನ ಮೇಲೆ ನನ್ನ ರೆಕ್ಕೆಯನ್ನು ಹರಡಿದೆ. ಸೂರ್ಯನು ತನ್ನ ತೀಕ್ಷ್ಣವಾದ ಕಿರಣಗಳಿಂದ ನನ್ನ ರೆಕ್ಕೆಗಳನ್ನು ಸುಟ್ಟುಬಿಟ್ಟನು. ನಾನು ಕೂಡಲೇ ಈ ಸ್ಥಳದಲ್ಲಿ ಬಿದ್ದೆ. ನಾನು ನಿಮಗೆ ಸೀತಾದೇವಿ ಇರುವ ಸ್ಥಳವನ್ನು ತಿಳಿಸಿರುವುದರಿಂದ ನನ್ನ ರೆಕ್ಕೆಗಳು ಪುನಃ ಹುಟ್ಟುತ್ತವೆ. ಹಾಗೆಂದು ಒಬ್ಬ ಋಷಿಗಳು ಹಿಂದೆಯೇ ತಿಳಿಸಿದ್ದರು ಎಂದನು. ಹಾಗೆ ಮಾತನಾಡುತ್ತಿದ್ದಾಗಲೇ ಅವನ ರೆಕ್ಕೆಗಳು ಹುಟ್ಟಿದವು. ವಾನರರು, ಸಂಪಾತಿಯೂ ಆನಂದಪಟ್ಟರು. ಸಂಪಾತಿಗೆ ಧನ್ಯವಾದಗಳನ್ನು ಅರ್ಪಿಸಿ ವಾನರರು ಸಮುದ್ರದ ಕಡೆಗೆ ಹೊರಟರು. ವಿಶಾಲವಾದ ಸಮುದ್ರ, ದೊಡ್ಡ ದೊಡ್ಡ ತೆರೆಗಳು ಸಮುದ್ರದ ದಡವನ್ನು ಅಪ್ಪಳಿಸುತ್ತಿದ್ದವು. ಆ ಸಮುದ್ರದಲ್ಲಿ ಹಲವಾರು ವಿಷಜಂತುಗಳು, ತಿಮಿಂಗಿಲ ಮೊದಲಾದ ಕ್ರೂರ ಪ್ರಾಣಿಗಳೂ ಇದ್ದವು. ಎತ್ತ ನೋಡಿದರೂ ಸಮುದ್ರವೇ ಸಮುದ್ರ. ಅದನ್ನು ದಾಟುವುದು ಅಸಾಧ್ಯದ ಮಾತೇ ಸರಿ. ಆದರೆ ಸಮುದ್ರವನ್ನು ದಾಟದೆ ಲಂಕೆಯನ್ನು ತಲುಪುವುದು ಸಾಧ್ಯವೇ ಇಲ್ಲ. ಹೇಗಾದರೂ ಸರಿ, ಸಮುದ್ರವನ್ನು ದಾಟಲೇಬೇಕು. ಆ ಕೆಲಸ ಮಾಡಬಲ್ಲವರು ಯಾರು? ಒಬ್ಬರ ಮುಖವನ್ನು ಒಬ್ಬರು ನೋಡಿದರು. ಎಲ್ಲರಿಗೂ ಅಂಜಿಕೆ, ಅಳುಕು, ಕುತೂಹಲ. ಏನು ಮಾಡಬೇಕೆಂದು ಯಾರಿಗೂ ತೋಚದು. ಆಗ ಹನುಮಂತ ಮುಂದೆ ಬಂದ. ನಾನು ಸಮುದ್ರವನ್ನು ದಾಟುತ್ತೇನೆ ಎಂದ. ಕಪಿಗಳೆಲ್ಲ ಹರ್ಷೋದ್ಗಾರ ಮಾಡಿದರು. ಹನುಮಂತನಿಗೆ ಜಯವಾಗಲಿ ಎಂದು ಗಟ್ಟಿಯಾಗಿ ಕೂಗಿದರು. ಎಲ್ಲರೂ ಮೆಚ್ಚುಗೆಯಿಂದ ಹನುಮಂತನನ್ನು ನೋಡುತ್ತಿದ್ದಂತೆ ಅವನು ತನ್ನ ದೇಹವನ್ನು ದೊಡ್ಡದಾಗಿ ಬೆಳೆಸತೊಡಗಿದ. ತ್ರಿವಿಕ್ರಮನಂತೆ ಆಕಾಶದ ಎತ್ತರಕ್ಕೆ ಬೆಳೆದ. ಕಪಿಗಳೇ ಅವನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು. ಹನುಮಂತನು ವಾನರರನ್ನು ಕುರಿತು, ಮಿತ್ರರೇ, ನಾನು ಸಮುದ್ರವನ್ನು ದಾಟಿ ಲಂಕೆಗೆ ಹೋಗುತ್ತೇನೆ. ಸೀತಾದೇವಿಯನ್ನು ಕಂಡುಬರುತ್ತೇನೆ ಎಂದು ಹೇಳಿ ಆಕಾಶದ ಕಡೆಗೆ ನೆಗೆದನು. ಆ ಪರ್ವತಾಕಾರದ ವಾನರನು ಆಕಾಶದಲ್ಲಿ ಹಾರುತ್ತಿದ್ದ. ಅದನ್ನು ಇಡೀ ಲೋಕವೇ ಆಶ್ಚರ್ಯದಿಂದ ನೋಡಿತು. ಗರುಡನಂತೆಯೇ ವೇಗವಾಗಿ ಹಾರುತ್ತಾ ಹನುಮಂತನು ಸಮುದ್ರದ ಆಚೆಯ ತೀರದಲ್ಲಿದ್ದ ಲಂಕಾದೇಶವನ್ನು ತಲುಪಿದನು. ಸುಂದರವಾದ ಲಂಕಾನಗರವನ್ನು ತಲುಪಿದ ನಂತರ ತನ್ನ ನಿಜ ರೂಪವನ್ನು ಧರಿಸಿದನು. ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ಧನ್ಯವಾದಗಳು.